ಸ್ನೇಹಿತರೆ, ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾ ಏನಿದೆ ಇದನ್ನ ದುರ್ಬಳಕೆ ಮಾಡತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಪಕ್ಷ ವಿರೋಧಿಗಳು ಕೆಲವು ಕೆಲಸ ಮಾಡ್ತಾವೆ. ನೆನ್ನೆ ನೋಡಿರ್ಬೋದು ನೀವು, ವಿಶ್ವ ಹಿಂದೂ ಪರಿಷತ್ ಹೆಸರಿನಲ್ಲಿ ನಕಲಿ, ಅದು ವಿಶ್ವ ಹಿಂದೂ ಪರಿಷತ್ ಅಲ್ಲ, ಅದು ನಕಲಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಏನು ಅಂತಂದ್ರೆ, ಯಲಹಂಕ ಶಾಸಕರು ಬೆಂಗಳೂರು ಯಲಹಂಕದ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಅಡ್ಡಿ ಆಗ್ತಾವ್ರೆ. ಕೇಂದ್ರ ಸರ್ಕಾರದ ಯೋಜನೆಗಳನ್ನ, ನರೇಂದ್ರ ಮೋದಿಜಿಯವರ ಯೋಜನೆಗಳನ್ನ ಯಾವುದು ಕೂಡ ಮಾಡೋದಕ್ಕೆ ಬಿಡಲ್ಲ ಅಂತೇಳಿ ಒಂದು ಪೋಸ್ಟ್ ಮಾಡವ್ರೆ. ಪೋಸ್ಟ್ ಮಾಡೋರು ಯಾರು ಅಂತೇಳಿ ನನಗೂ ಕೂಡ ಗೊತ್ತು. ಮೊನ್ನೆ ಯಾರು ಯಲಹಂಕದಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಿದ್ರು ಮಹಾನುಭಾವರುಗಳು, ಅವ್ರಿಗೆ ಇದೇ ಕಂತ್ರಿ ಬುದ್ಧಿನೇ ಅವ್ರ ಹತ್ರ ಇರ್ತಕ್ಕಂಥದ್ದು. ಇವತ್ತವರೆಗೂ ನಮ್ಮ ಯಲಹಂಕ ಕ್ಷೇತ್ರಕ್ಕೆ ಒಂದು 5 ಯಾವುದೋ ಒಂದು ಐಮಾಸ್ ಲೈಟ್ ಬಿಟ್ರೆ, ಇಲ್ಲಿ ಯಾರು ಜನಪ್ರತಿನಿಧಿಗಳು ಅಂತ ಹೇಳ್ಕೊಂಡು ಈಗ ಪೋಸ್ಟ್ ಅನ್ನು ಮಾಡವ್ರೆ, ಅವ್ರು ಇವತ್ತವರೆಗೂ ಮಾಡಿದ್ರು. ನಾನು ನನ್ನ ಪ್ರಧಾನಿಯವರನ್ನ ಪ್ರೀತಿಸಿದಷ್ಟು ಬೇರೆ ಎಲ್ಲರೂ ನಮ್ಮ ಕ್ಷೇತ್ರದಲ್ಲಿ ಪ್ರೀತಿಸಿದಷ್ಟು ಯಾರು ಪ್ರೀತಿಸಲ್ಲ. ಅವ್ರಿಗೆ ಪ್ರಾಣವನ್ನು ಕೊಡುವಂತಕ್ಕಂಥ ಕಾರ್ಯಕರ್ತರು ನಾವಿದ್ದೀವಿ. ಕೇಂದ್ರ ಸರ್ಕಾರದಿಂದ ಏನಾದರೂ ಅನುದಾನ ಬಂದ್ರೆ ಬಿಡ್ತೀನಿ, ಕಾಂಗ್ರೆಸ್ದೇ ಬಿಡಲ್ಲ ನಾನು. ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿದ್ದಾಗೂ ಕೂಡ MLA ಅವರು ಇರಲಿ, ಅವರು ಯಾರು ಮಂತ್ರಿಗಳಿರಲಿ, ಅವ್ರ ಮನೆ ಬಾಗಿಲಿಗೆ ಹೋಗಿ ನನ್ನ ಕ್ಷೇತ್ರದ ಕೆಲಸಗಳನ್ನ ಅಭಿವೃದ್ಧಿಯನ್ನು ಮಾಡ್ತೀನಿ. ಈ ತರ ನಿನ್ಗೆ ತಾಕತ್ತಿದ್ರೆ ನೇರ ಮುಖಾಮುಖಿ ಬಾ. ವಿಶ್ವ ಹಿಂದೂ ಪರಿಷತ್ತು ನಾವು ಅದರಲ್ಲಿ ಬೆಳೆದಿರುವಂತವ್ರು, RSS ಅಲ್ಲಿ ಬೆಳೆದಿರುವಂತವ್ರು ನಾವು. ಸೊ ಇದನ್ನ ಮನಗಂಡು ನಿನ್ನೆ ಕೆಲವು ನಮ್ಮ ಕಾರ್ಯಕರ್ತರು ಗಮನಕ್ಕೆ ತಂದ್ರು. ಈಗ ನಾವು ಈಗಾಗಲೇ ಸೈಬರ್ ಸ್ಟೇಷನ್ ಅಲ್ಲಿ ನಮ್ಮ ಬಜರಂಗ್ ದಳದ ಸಂಚಾಲಕರೇ ಕಂಪ್ಲೇಂಟ್ ಕೊಟ್ಟವ್ರೆ. ಯಾಕಂದ್ರೆ ಅದು ಫೇಕ್ ಚೆಕ್ ಮಾಡಿದ್ರು, ವಿಶ್ವ ಹಿಂದೂ ಪರಿಷತ್ತೇ ಬೇರೆ, ಇಲ್ಲಿ ವಿಶ್ವ ಡಾಟ್ ಪರಿಷತ್ ಏನೇನೋ ಮಾಡ್ಕೊಂಡು ಫೇಕ್ ಮಾಡಿರ್ತಕ್ಕಂಥದ್ದು. ಅದನ್ನ ಯಾರು ಮಾಡವ್ರೆ ಅನ್ನೋದನ್ನು ಕೂಡ ಸೈಬರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮಾಡಿರೋರು ಹಿಂದೆ ಯಾರು ಅಂತೇಳಿ ನನಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥದ್ದು. ಮೊನ್ನೆ ಯಾರು ನಮ್ಮ ಯಲಹಂಕದಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಿ ಕೆಂಪೇಗೌಡ ಜಯಂತಿಗೆ ಮಾಡ್ತೀವಿ ನಾವು ಅಂತೇಳಿ ಇದಕ್ಕಿದ್ದಂಗೆ ಪ್ರೀತಿ ಯಾರು ಗುಟ್ಟೈತೆ ಅವರೇ ಮಾಡಿರ್ತಕ್ಕಂಥದ್ದು. ಏನು ಮುಚ್ಚುಮರೆ ಏನಿಲ್ಲ, ನಮಗೆಲ್ಲ ಅದು ಗೊತ್ತಾಗ್ತದೆ. ಸೊ ಈ ತರದ ಯಾವುದೇ ನಕಲಿ ಪೋಸ್ಟ್ಗಳನ್ನು ಮಾಡಿದ್ರೆ ಯಲಹಂಕ ಕ್ಷೇತ್ರದ ಶಾಸಕರು ಅಭಿವೃದ್ಧಿಗೆ ಅಡ್ಡಿ ಮಾಡ್ತಾರೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಯಾರೂ ನಂಬಲ್ಲ, ಕಾಂಗ್ರೆಸ್ ಅವರು ನಂಬಲ್ಲ. ಇವತ್ತು ಕಾಂಗ್ರೆಸ್ ಸ್ನೇಹಿತರು ಹೇಳ್ತಾರೆ, ಶಾಸಕರು ಯಾರೇ ಇದ್ರು ಕೂಡ ಅಭಿವೃದ್ಧಿ ವಿಚಾರದಲ್ಲಿ ನಾವು ಯಾರು ಕೂಡ ಅವರನ್ನ ತಿಗಳಕ್ಕಾಗೋದಿಲ್ಲ ಅನ್ನೋ ಮಾತನ್ನ ನನ್ನ ಪೊಲಿಟಿಕಲ್ ಶತ್ರುಗಳು, ವೈಯಕ್ತಿಕವಲ್ಲ, ಪೊಲಿಟಿಕಲಿ ಯಾರು ವಿರೋಧಿಗಳಿದ್ದಾರೆ ಅವರು ಕೂಡ ಒಪ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಈ ತರದೊಂದು ಕೆಟ್ಟ ಸಂಪ್ರದಾಯವನ್ನು ಮಾಡ್ತಾರೆ. ಸೊ ನಾನು ನಮ್ಮ ಯಲಹಂಕದ ನಾಗರಿಕರಲ್ಲಿ ಮತ್ತು ಇದನ್ನು ಯಾರು ನೋಡ್ತಾರೆ ಅದನ್ನು ಪರಿಶೀಲನೆ ಮಾಡಿ ತಾವು ಪ್ರತಿಕ್ರಿಯೆಗಳನ್ನು ಕೊಡಬೇಕು. ನನ್ನ ಜೀವಮಾನ ಇರೋವರೆಗೂ, ನಾನು ಅಧಿಕಾರದಲ್ಲಿ ಜವಾಬ್ದಾರಿ ಇರೋವರೆಗೂ ನನ್ನ ಕ್ಷೇತ್ರದ ಅಭಿವೃದ್ಧಿ ಕೆಲಸನೇ ನನ್ನ ಮೂಲ ಮಂತ್ರ. ನಾವು ಬೆಳಗ್ಗೆ 6 ಗಂಟೆ ಬಂದವರು ಕೆರೆಯಲ್ಲಿ ವಾಕಥಾನ್ ಮಾಡಿದ್ವಿ. ಪರಿಸರ ದಿನಾಚರಣೆ, ನರೇಂದ್ರ ಮೋದಿಜಿಯವರ 12ನೇ ವರ್ಷದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಬೆಳಗ್ಗೆ ಬಂದು 100 ಗಿಡಗಳನ್ನು ಕೂಡ ಇಲ್ಲಿ ನೆಟ್ಟಿದ್ದೀವಿ. ಇನ್ನೂ ಗಿಡಗಳನ್ನ ಸಂಜೆ ಒಳಗಡೆ 1000 ಗಿಡಗಳನ್ನ ನೆಡ್ತೀವಿ. ಈ ಪುಣ್ಯಾತ್ಮರು ಹೇಳಿದ್ರಲ್ಲ, ಡೆವಲಪ್ಮೆಂಟ್ ಬಗ್ಗೆ ಪೋಸ್ಟ್ ಮಾಡೋಲ್ಲ, ಎಲ್ಲ ಒಂದು ಗಿಡ ನೆಟ್ಟವರ ಪೋಸ್ಟ್ ಹಾಕಕ್ಕೆ ಕೇಳ್ರಿ. ಬರೀ ಈ ತರದ್ ಮಾಡ್ತಾರೆ, ಮನ್ ಕಿ ಬಾತ್ ಕಾರ್ಯಕ್ರಮ ಬರಲ್ಲ, ಮೆಂಬರ್ಶಿಪ್ ಮಾಡಿಸೋದಿಲ್ಲ. ಈ ತರದವ್ರನ್ನೆಲ್ಲ ನಾವು ಕೇರು ಮಾಡಕ್ ಹೋಗೋದಿಲ್ಲ. ಅದರಲ್ಲಿ ಇರಬೇಕು, ಶತ್ರುಗಳು ಇರಲೇಬೇಕು. ಶತ್ರುಗಳಿಲ್ಲ ಅಂತಂದ್ರೆ ನಾವ್ ಹೆಚ್ಚುಕೊಡ್ತೋಣಕ್ಕಾಗೋದಿಲ್ಲ. ಇವ್ರು ಎಷ್ಟು ಜಾಸ್ತಿ ಆಗ್ತಾರೋ ಅಷ್ಟು ನಾವು ಬಲ ಆಗ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ದಯವಿಟ್ಟು ಅದ್ರ ಬಗ್ಗೆ ಯಾರು ಕೂಡ ಕಿವಿಗೊಡಬಾರದು. ಮತ್ತೆ ಪೊಲೀಸರು ಕೂಡ ನಾವು ಆಗ್ರಹವನ್ನ ಮಾಡ್ತಾ ಇದ್ದೀವಿ, ತಕ್ಷಣ ಯಾರು ಇದು ಮಾಡೋರು ಅವರನ್ನ ಬಂಧಿಸಬೇಕು ಅಂತೇಳಿ. ಸರ್, ಈ ಪೋಸ್ಟ್ನ ಹಿಂದಿನ ಹುನ್ನಾರ ಏನು? ಪೋಸ್ಟಿನ ಹುನ್ನಾರ ಏನು ಅಂದ್ರೆ, ಈಗ ವಿಶ್ವ ಹಿಂದೂ ಪರಿಷತ್ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಬಹಳ ದೊಡ್ಡದಾದಂತ ಹಿಂದೂ ಪರವಾದಂತ ಸಂಘಟನೆ. ನಾನು ಕೂಡ ಹಿಂದೂ ಪರವಾದಂತ ಸಂಘಟನೆಯಲ್ಲಿ ಬೆಳೆದಂತ ಕಾರ್ಯಕರ್ತ. ಸೊ ಬೇರೆಯವ್ರು ಪೋಸ್ಟ್ ಮಾಡಿದ್ರೆ ಜನ ಅಷ್ಟೊಂದು ನಂಬಲ್ಲ. ವಿಶ್ವ ಹಿಂದೂ ಪರಿಷತ್ ಹೆಸರಲ್ಲಿ ನೋಡ್ಬಿಟ್ರೆ, ಕಳಿಸ್ಬಿಟ್ರೆ, ಅವರೇ ಟೀಕೆ ಮಾಡವ್ರೆ ಅಂತ ಹೇಳಿದ್ರೆ ನಮ್ಮ ಸಂಘ ಪರಿವಾರದವ್ರು ನಂಬ್ತಾರಲ್ವಾ? ಈ ತರದ್ ಮಾಡಿರ್ತಕ್ಕಂಥದ್ದು. ಈ ನರೇಂದ್ರ ಮೋದಿಜಿ ಹೆಸರಿನಲ್ಲಿ ನನ್ನ ವಿರುದ್ಧವಾಗಿ ಏನಾದ್ರು ಪೋಸ್ಟಿಂಗ್ ಆದ್ರೆ ಜನ ನೋಡಲ್ವಾ ಅದನ್ನ? ಈ ತರ ಫೇಕ್ ಡಾಕ್ಯುಮೆಂಟ್ ಮಾಡ್ತಾವ್ರೆ. ಅದ್ರದ್ದು ಈ ತರ ಫೇಕ್ ಜನನೇ ಮಾಡೋಂಥದ್ದು. ಅವ್ರಿಗೆ ದಮ್ಮು ಇಲ್ಲ, ಎಂತೋದು ಇಲ್ಲ, ಬರೀ ಮೀಡಿಯಾ ಮುಂದೆ ಮಾತಾಡ್ತಾರೆ. ಅದ್ರ ಕಡೆಗೆ ನೇರ ಬರಬೇಕು, ಮಾತಾಡ್ತೀವಿ ನಾವು.